ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ಅನಾನುಕೂಲತೆಗಳಿದೆ. ಮತ್ತು ಈಗ ನಾವು ನೇರವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ಇದಕ್ಕೆಲ್ಲ ಇವ್ರಿಗೆ ಆದಂಥ ಒಂದು ಅಂಗಡಿ ಮಳಿಗೆನ ಕಟ್ಕೊಟ್ಟು ಅವ್ರು ಅಲ್ಲೇ ವ್ಯಾಪಾರ ಮಾಡಬೇಕು ಅಂತ ಇವತ್ತು ನಾವು ಸರ್ವೆ ಬಂದಿದ್ದೀವಿ. ಮತ್ತು ಇಲ್ಲಿ ಸುಂಕ ವಸೂಲಾತಿನೂ ಹೆಚ್ಚಳವಾಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಮತ್ತು ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಮಾಡುವಂಥ ಒಂದು ಸರ್ವೆ ಕಾರ್ಯಕ್ರಮ ಇರೋ ಕಡೆಯಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ವ್ಯಾಪಾರ ಮಾರುಕಟ್ಟೆ ಇಲ್ಲ, ಜೊತೆಗೆ ಇಲ್ಲೇ ಇರ್ತಕ್ಕಂಥ ಪರ್ಮಿಟ್ ಜಾಗಗಳನ್ನು ಗೊತ್ತಿಲ್ಲ. ಬರೀ ನಾಲ್ಕು ಹೇಳೋದಾಗಿದೆ ಯಾರಿಗೂ ಫೋನ್ ಮಾಡಿ ಬರೀತಾ ಇಲ್ಲ. ಹೇಳ್ತಾರೆ ಹೇಳ್ತಾರೆ ಬಿಟ್ಟರೆ ಯಾವುದೇ ರೀತಿಯಿಂದ ಒಂದು ಮಾಹಿತಿ ಐಡಿ ಕಾರ್ಡ್ ಆಗಿದ್ಯಾ ಮಾಡ್ತೇವೆ ನಿಂತ್ಕೊಂಡು ಏನಂದ್ರೆ ಐಡಿ ಕಾರ್ಡ್ ಇದ್ರೆ ಡೈರೆಕ್ಟ್ ಹೋಗಿ ಕೇಳ ಅಂತ ಒಂದು ರೈಟ್ ಸಿಗ್ತದೆ. ಆಗಿಲ್ಲ ಅಂದ್ರೆ ನಮ್ಮ ಜೊತೆಗೆ ನಾವು ಕೊಡ್ತೀವಿ. ಆಯ್ತಾ? ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಗ್ಬಿಟ್ಟು ಮಟ್ಟದಲ್ಲಿ ಹೋಗಿ ಸರ್ವೆ ಮಾಡಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಅನಾನುಕೂಲತೆ ಆಗ್ತಾ ಇದೆ ಅನ್ನೋದನ್ನೆಲ್ಲ ಗಮನಕ್ಕೆ ತಗೊಂಡು ಅಲ್ಲಿರೋಂಥ ಪಂಚಾಯತಿ ನಿರ್ಮಿಸಲಿ ಅವ್ರಿಗೆಲ್ಲ ನಮ್ಮ ಮನೆ ನಾವಿಂದ ಇರ್ಬೋದು, ಸಾಗರ ಇರ್ಬೋದು, ಇದನ್ನೆಲ್ಲ ಸರ್ವೆ ಮಾಡಿ ಅಲ್ಲಿ ಸಿಗೋಂಥ ನಮ್ಮ ವ್ಯಾಪಾರಸ್ಥರಿಗೆ ಅನುಕೂಲತೆಲ್ಲ ಕೊಡಿಸ್ತಾ ಇದ್ದೀವಿ. ಈಗ ರಾಜ್ಯ ಸರ್ಕಾರದಿಂದ 1,50,000 ಈಗ 1 ಲಕ್ಷ ರೂಪಾಯಿ ಅನುದಾನ ಇದೆ. ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಒಗ್ಗಟ್ಟಾಗಿ ಬಂದಾಗ ಎಲ್ಲ ಸವಲತ್ತುಗಳನ್ನ ಸಿಗೋಂಥ ಕೆಲಸನ ನಮ್ಮ ರಾಜ್ಯಾಧ್ಯಕ್ಷರು ರಂಗಸಭೆ ಮಾಡ್ತಾರೆ. ಆಮೇಲೆ ನೀವು ಐಡಿ ಕಾರ್ಡ್ಗಳನ್ನ ಪ್ರತಿಯೊಬ್ಬರು ತಗೊಳ್ಳಿ. ಐಡಿ ಕಾರ್ಡ್ ಇತ್ತು ಯಾವ ಸರ್ಕಾರನಾಗಲಿ, ಬಿಜೆಪಿ ಸರ್ಕಾರ ಆಗಲಿ, ಯಾವುದೇ ಯಾರೇ ಸೂಕ್ತವಾದಂಥ ರೀತಿಯಲ್ಲಿ ಜನಸಂಪರ್ಕವನ್ನು ಮಾಡಬೇಕು. ವಿಶೇಷವಾಗಿ ನಮಗೆ ಒಂದೇ ಪಕ್ಷದ್ದು ಬ್ಯಾಟ್ ಹಾಕೊಂಡಿಲ್ಲ. ಇಲ್ಲಿ ಬಿಜೆಪಿ, ದಳ, ಕಾಂಗ್ರೆಸ್ ಪ್ರತಿಯೊಂದು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಏನಂದ್ರೆ ಸ್ಥಿರವಾಗಲೇ ಒಂದು ವೆಂಡಿಂಗ್ ಮಾಡಿ ನಮ್ಮ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಕೇಳ್ಕೊಳ್ತೇವೆ. ನಿಮ್ಮ ನೀವು ಕಾಣಿಸ್ಕೊಂಡು
ಕ್ಯಾಮ್ರಾಮ್ಯಾನ್ ಕರೆಕ್ಟಾಗಿ ಚಪ್ಪಳ ಹೊಡಿ ಕ್ಲಾಪ್. ಇದೆಲ್ಲ ನಿಂತ್ಕೊಂತಿಯಲ್ಲ ನೀವು. ಡೈಲಿ ಟಚ್ ಈಗ ನಾವೆಲ್ಲ ಒಂದು ಒಗ್ಗಟ್ಟಲ್ಲಿ ಹೋದ್ರೆ ಈಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತಾನೆ ಎಲೆಕ್ಷನ್ ಆಗ್ತಾ ಇದೆ ಆಯ್ತಾ. ಡೆಲ್ಲಿ ಮಠದಿಂದ ರಾಹುಲ್ ಗಾಂಧಿ ಅವರಿಂದ ಅನೌನ್ಸ್ ಆಗಿ ಈಗ ಇಲ್ಲಿ ಡಿ ಕೆ ಸಾಹೇಬ್ರು ಘೋಷಣೆ ಮಾಡಿದರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತಾನೆ ಎಲೆಕ್ಷನ್ ಆಗ್ತಾ ಇದೆ. ನಾವ್ಯಾರು ಬಡವರಲ್ಲ, ನಮ್ಮನ್ನ ಮೂಲೆ ಗುಂಪು ಮಾಡಿರೋ ಅಂತ ಯಾರು ಅಂತ ಹೇಳೋದು ಬೇಡ, ಅವ್ರಿಗೆ ಉನ್ನತ ಸ್ಥಾನದಲ್ಲಿ ನಾವು ಇದ್ದೀವಿ ವ್ಯಾಪಾರಸ್ಥರು ಅನ್ನೋದು ಎಲ್ಲ ಕೈ ಜೋಡಿಸಿದ್ರೆ ಮುಂದಿನ ದಿನಗಳು ಇನ್ನೊಂದು 2 ತಿಂಗಳಲ್ಲೇ ಎಲ್ಲರಿಗೂ ವೆಡ್ಡಿಂಗ್ ಝೋನ್ ಒಂದು ಪ್ಲಸ್ ಕುಂದುಕೊರತೆಗಳಿಗೆ ಮೆಡಿಕಲ್ ಇದ್ರ ಅಲೈನ್ಸ್ ಈಗ ಅಲೌನ್ಸ್ ಆಗ್ತಾ ಇದೆ. ಮೆಡಿಕಲ್ ಅಲೈನ್ಸ್ ವ್ಯಾಪಾರಿಗಳಿಗೆ ಅಂತಾನೆ ಆಯಿತಾ. ಉಚಿತವಾದ ವ್ಯವಸ್ಥೆ ಆಗುತ್ತೆ, ನಿಮಗೆ ಆರೋಗ್ಯ ತಪಾಸಣೆ ಇದ್ರದ್ದೆಲ್ಲ ಫ್ರೀ ಆಗುತ್ತೆ. ಆಮೇಲೆ ನಮ್ಮದು ಇನ್ನೊಂದು ಘೋಷಣೆ ಆಗಿದೆ ಮೊನ್ನೆ, ಮಕ್ಕಳು ಎಜುಕೇಷನ್ ಉಚಿತವಾಗಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮದೊಂದು ಇದೆ. ಅದಕ್ಕೆ ದಯಮಾಡಿ ಯಾರ್ಯಾರು ಕಾರ್ಡ್ ಆಗಿಲ್ಲ ಕಾರ್ಡ್ಗಳು ತೊಗೊಳ್ಳಿ ಸರ್. ಕಾರ್ಡ್ ಆಗಿರೋರ್ದೊಂದು ಮಾಹಿತಿ ಪಟ್ಟಿ ಕೊಡಿ, ಆಗದೆ ಇರೋರ್ದು ಒಂದು ಮಾಹಿತಿ ಪಟ್ಟಿ ಕೊಡಿ. ಅದನ್ನೇ ಮಾಡ್ತಾರೆ ಆಗದೆ